ಎಲ್ಲ ಬೆಳಗ್ಗೆ ಎದ್ವಿ 3:30ಗೆ ಮಲ್ಕೊಂಡಿದ್ಯಲ್ಲ ಅಂದ್ರೆ ಎಲ್ಲ ಬೇಗ ಎದ್ಬಿಟ್ವಿ. ಸೊ ಅದಕ್ಕೆ ಬೆಳಗ್ಗೆನೆ ಎದ್ದು ಕಾಲ್ ಸೂಪ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತೀನಿ ಕಾಲ್ ಸೂಪು ಅಂತ ನಮ್ಮನೇಲಿ ಹೇಳ್ತಾರೆ, ಇಲ್ಲೇನು ಹೇಳ್ತಾರೆ ಗೊತ್ತಿಲ್ಲ. ಸುಟ್ಟಿರ್ತಾರಲ್ಲ ಇದನ್ನ ಚೆನ್ನಾಗಿ, ಅವಾಗಲೇ ಟೇಸ್ಟು. ಅವಾಗಲೇ ಟೇಸ್ಟು. ಸೊ ಫಸ್ಟ್ ನೀರ ಕಾಲ್ ಸೂಪ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ನೋಡಿ, ನೀವು ಕಾಲ್ ಸೂಪ್ ಎಲ್ಲ ಕುಡಿದ್ರೆ ಒಳ್ಳೇದು. ನಾವು ಫಸ್ಟ್ ಲೈಫಲ್ಲಿ ನಾನು ಕಾಲ್ ಸೂಪ್ ಮಾಡಿಲ್ಲ, ಕಾಲ್ ಸೂಪ್ ಬರೀ ಕುಡ್ದಿದ್ದೀನಿ ಅಷ್ಟೇ. ಹೌದಾ? ನಾನು ಕಾಲ್ ಸೂಪು ಯಾವತ್ತು ಮನೇಲಿ ಮಾಡಿಲ್ಲ, ಬರೀ ಕುಡ್ದಿರೋದೆ. ಆನಂದ್ ಕಾಲ್ ಸೂಪ್ ಕುಡಿಯಲ್ಲ. ಅನಂತ್ ಕುಡಿಯಲ್ವಾ? ಅನಂತ್ ಏನ್ ಕೊಟ್ಟರು ಕುಡಿತಾರಲ್ಲ. ಹೌದಾ? ಮಕ್ಕಳೆಲ್ಲ ಇನ್ನೂ ಮಲ್ಕೊಂಡಿದ್ದಾರೆ. ನೋಡಿ ಇವರೆಲ್ಲ ಇನ್ನು ಮಲ್ಕೊಂಡೆ ಎದ್ದಿಲ್ಲ ಇನ್ನು ಬೆಡ್ಡಿಂದ. ಇವಳು ಶ್ವೇತಾ ಇದ್ಲು, ಅವಳು ಯಾವಾಗ್ಲೂ ಹಂಗೆ, ಯಾವಾಗ ಅವಳು ಎದ್ದೊಳ್ತಾಳೆ ಎಲ್ಲರೂ ಎದ್ದೊಳ್ಬಿಡ್ಬೇಕಷ್ಟೇ. ಎದ್ದಿ ಫೋನಲ್ಲಿ ಮಾತ್ರ ಎಲ್ಲ ನಿದ್ದೆನೂ ಹೋಗಿಸ್ಬಿಟ್ಲು. ಬ್ರೇಕ್ಫಾಸ್ಟ್ ಮ್ಯಾನೇಜರ್ ಆದ ಸುನಿಲ್ ನೇತೃತ್ವದಲ್ಲಿ ಆಮ್ಲೆಟ್ಗೆ ಸಾಂಬಾರ್ ಪುಡಿ ಹಾಕಿ ನಾವು ಮಾಡೋ ಆಮ್ಲೆಟ್ ತಿಂದ್ರೆ ಆಮ್ಲೆಟ್ ತಿನ್ನಕ್ಕೋಸ್ಕರ ಇನ್ನೊಂದು ಪಾರ್ಟಿ ಮಾಡ್ಬೇಕಾಗತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಸುನಿಲ್ ಅವರು ಅವ್ರ ಜಾಬ್ ಸೇಫ್ ಮಾಡ್ಕೊಂಡಿದ್ದಾರೆ. ಯಾರು ಮಾಡಕ್ಕಾಗಲ್ಲ ಆಮ್ಲೆಟ್ ಅವ್ರು ಮಾಡದ್ಮೇಲೆ. ನೋಡೇ ಬಿಡೋಣ ಏನ್ ಯಾವ ತರ ಆಮ್ಲೆಟ್ ಮಾಡ್ತಿದ್ದಾರೆ. ಫುಲ್ಲು ದೋಸೆ ಹಿಟ್ಟು ತರ ಮಾಡ್ಕೊಂಡ್ಬಿಟ್ಟಿದಾರಪ್ಪ. ಓಹ್, ಬ್ರೇಕ್ಫಾಸ್ಟ್ ನಡೀತಾ ಇದೆ. ಕಾಲ್ ಸೂಪ್ ಆಯ್ತು. ಇದರಲ್ಲಿ ಆನಿಯನ್ಸ್ ನೋಡಿ ಏನ್ ಫಾಸ್ಟ್ ಆಗಿ ಹಚ್ತಾ ಇದಾರೆ. ಅಮೆರಿಕದಲ್ಲಿ ಎಲ್ಲ ಹುಡುಗರು ಅಡಿಗೆ ಮಾಡೇ ಮಾಡ್ತಾರೆ, ಯಾರು ಮಾಡಲ್ಲ ಅನ್ನೋದು ಏನಿಲ್ಲ, ಪ್ರತಿಯೊಬ್ರು ಮಾಡ್ತಾರೆ. ಫೈನಲಿ ಕಾಲ್ ಸೂಪ್ ಆಗಿದೆ, ಹಾಕೊಳ್ತಾ ಇದಾರೆ ಎಲ್ಲರೂ. ಕಾಲ್ ಸೂಪು ಎಗ್ ಆಮ್ಲೆಟ್ ರೆಡಿ ಆಗಿದೆ, ಎಲ್ಲರೂ ತಿಂತಾ ಇದಾರೆ. ಹೌದಾ? ಸೂಪರ್. ಎಗ್ ಆಮ್ಲೆಟ್ ಚೆನ್ನಾಗಿದೆ. ಕಾಲ್ ಸೂಪ್ ಹೆಂಗಿದೆ? You loved it? ನೋಡ ಎಷ್ಟು ಖುಷಿಯಿಂದ ಕಾಲ್ ಸೂಪ್ ನ ಎಂಜಾಯ್ ಮಾಡ್ತಾ ಇದಾರೆ. ಅಲ್ಲಿ ಒಬ್ರು ಸಪ್ಪು ಕೂತಿದ್ದಾರೆ. ಯಾಕೆ ಅಂದ್ರೆ ಅವ್ರಿಗೆ ನ್ಯೂಟ್ರಿಲಾ ಬ್ರೆಡ್ ಸಿಕ್ಕಿಲ್ಲ ಅಂತ. ಅದ್ ಕುಡಿದ್ರೆ ಬರುತ್ತೆ, ಅವಳಿಗೆ ಸಿಗುತ್ತೆ. ಈಗ ಸೆಕೆಂಡ್ ರೌಂಡ್ ಶ್ವೇತಾ ಅವರು ತಗೋತಾ ಇದ್ದಾರೆ ಕಾಲ್ ಸೂಪ್. ಬಾಡಿ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದಾರೆ ಜೋರಾಗಿ. ಒಲೆ ರೆಡಿ ಮಾಡ್ಕೊಂಡಿದ್ದಾರೆ. ಹೌದೇ, ಒಲೆಲ್ ಮಾಡ್ತಾ ಇದ್ದೀವಿ ಬಾಡಿ ಊಟ. ಯಾವಾಗಲೂ ಅರ್ಶನ ಕುಂಕುಮ ಇಡ್ತಾ ಇದಾರೆ ಅಡಿಗೆ ಚೆನ್ನಾಗಿ ಬರ್ಲಿ ಅಂತ. ಸೊ ಎಲ್ಲ ನಮ್ ಲೋಕಲ್ ಹಳ್ಳಿ ಸ್ಟೈಲ್ ಅಲ್ಲಿ ಮಾಡೋಣ ಅಂತ. ಏನದು ಅನಂತ್? ಫೈರ್ ಸ್ಟಾರ್ಟರ್. ಇಲ್ಲಿ ನೋಡಿ, ಇಲ್ಲಿ ಫುಲ್ ಬಾಡಿ ಊಟಕ್ಕೆ ರೆಡಿ ಆಗಿದೆ. ಮಟನ್ ಸಾರ್ಗೆ ಜಲ್ ಪೇಸ್ಟ್ ತರ ಇದೆ ಇದು. ಇದನ್ನ ನೋಡಿ, ಫೈರ್ ಸ್ಟಾರ್ಟರ್ ಅಂತೆ. ಸೊ ಇದು ಹಾಕಿದ್ರೆ ಫೈರ್ ಸ್ಟಾರ್ಟ್ ಆಗುತ್ತಂತೆ. ಹತ್ಕೊಳ್ಳುತ್ತೆ ಇದನ್ನ ಹಚ್ಚಿದ್ರೆ. ಫೈನಲಿ ಬೆಂಕಿ ಹಚ್ಚಿಸ್ಬಿಟ್ರು. ನಮ್ಮ ಅಡಿಗೆಗೆ ಎಣ್ಣೆ ಬೇಡ ನನಗೆ ಬೇಯಿಸಕ್ಕೆ ಬೇಕಲ್ಲ, ಬರ್ತೀವಿ ಅದಕ್ಕೆ. ನೋಡಿ, ಇದೆಲ್ಲ ಕರೆ ಆಗಲ್ಲ ಅಂತ ಇದನ್ನ ಮಾಡಿದ್ವಿ. ಹಾಕು ಅಡಿಗೆ ಎಣ್ಣೆ ಎಲ್ಲ ಹಾಕಾಯ್ತು. ಎಣ್ಣೆ ಬೇಕಾ? ಮಾಡೋದು. ಸೊ ಇಲ್ಲಿ ಮೇನ್ ಶೆಫ್ ಯಾರೋ ಸುಮ್ನೆ ಬಿಲ್ಡಪ್ ಕೊಡೋರು ತುಂಬಾ ಜನ ಇದೀವಿ. ವಿಡಿಯೋಗೆ ಮಾತ್ರ ಬಂದು ಅಳ್ಳಾಡಿಸ್ತಾ ಇದೀವಿ. ಇನ್ಫ್ಲೂಯೆನ್ಸರ್ಸ್ ಅಲ್ವಾ, ಸ್ವಲ್ಪ ಹಂಗೆ ಬಿಲ್ಡಪ್ ತಗೋಬೇಕಲ್ಲ. ಒಟ್ನಲ್ಲಿ ಎಲ್ಲರೂ ಕೈ ಆಡಿಸ್ಬೇಕು, ಇದಕ್ಕೆ ಒಬ್ಬರೇ ಮಾಡಕ್ಕಾಗಲ್ಲ. ಟೀಮ್ ವರ್ಕ್. ಮೇನ್ ಶೆಫ್ ಸಾಲ್ಟ್ ಹಾಕ್ತಾ ಇದಾರೆ, ಟೊಮೆಟೊ. ಈ ಕಡೆ ಲಕ್ಷ್ಮಿ ಅವರು ರಸಮ್ ಮಾಡ್ತಾ ಇದಾರೆ. ತೋರಿಸಿ ರಸಮ್. ಇನ್ನು ನಡೀತಾ ಇದೆ. ವಾವ್, ಸೂಪರ್. ಇಲ್ಲಿ ಸ್ನೇಹ ಪಾತ್ರೆ ತೊಳಿತಾ ಇದ್ದಾಳೆ. ಮಕ್ಳುಗಳೆಲ್ಲ ಇಲ್ಲೇ ಇದಾರೆ. ಹಿಂಗೆ ಯಾರು ಎದ್ದಿಲ್ಲ. ಸೋಮಾರಿಗಳು ಬರೀ ಬ್ರಷ್ ಮಾಡಿ ಟಿಫನ್ ಮಾಡಿ ಹಿಂಗೆ ಬಿದ್ದೋದಾಡ್ತಾ ಇದ್ದಾರೆ. ಮಸಾಲೆ ಹುರ್ಕೊಂಡಿದ್ದಾಯ್ತು. ಇವಾಗ ಇದನ್ನ ರುಬ್ಕೊಳ್ಳೋ ಟೈಮ್ ಬಂದಿದೆ. ಮಟನ್ ಹಾಕ್ತಾ ಇದಾರೆ, ಬಾಡ್ ಬೇಯಿಸ್ತಾ ಇದಾರೆ. ವೆಜ್ ಮ್ಯಾರಿನೇಷನ್.
ಮೊಸರು ಕ್ರೀಮು ಎಲ್ಲ ಹೆವಿಯಾಗಿ ಹಾಕ್ಬಿಟ್ಟವ್ರೆ ಸುಮಾ. ನೋಡಿ ಆಮೇಲೆ ಕ್ಲೀನಿಂಗ್ ಚಂದ್ರಮ್ಮ. ಸೊ ಇಲ್ಲಿ ವೆಜ್ ಮ್ಯಾರಿನೇಷನ್ ಮಾಡ್ತಾ ಇದೀನಿ. ಏನದು? ಓಕೆ, ಡನ್ ಸಾಕು. ಪಾಪ ನಮ್ ಸುನೀಲ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾ ಇದಾರೆ ನೋಡಿ. ಬೆವ್ತ್ಬಿಟ್ಟಿದ್ದಾರೆ, ಬೆವ್ರು ಬರ್ತಾ. ಹಾ, ಪಾಪ ಮಸಾಲೆ ಚೆನ್ನಾಗಿ ರುಬ್ಕೊಡ್ತಾ ಇದಾರೆ ಸುನೀಲು. ಸಿಕ್ಕಿ ವೆಜ್ ತಿನ್ನೋರು ಇವರೆಲ್ಲ. ನಾವು ತಿಂದಿಲ್ಲ ಅಂದ್ರೂ ವೆಜ್ ಮ್ಯಾರಿನೇಷನ್ ಮಾಡ್ತಾ ಇದ್ದೀವಿ. ತುಂಬಾ ದೊಡ್ಡ ಮನ್ಸು ಇವ್ರಿಗೆ. ನಾವು ಎಷ್ಟು ಕಷ್ಟ ಪಡ್ತಾ ಇದೀವಿ ಅಂದ್ರೆ ನಾಗಶ್ರೀ ವಿಡಿಯೋನು ಮಾಡ್ಕೊಂಡು ನಿಮ್ಗೂ ಹೆಲ್ಪ್ ಮಾಡ್ಕೊಂಡು ಫುಲ್ಲು ಬೇವ್ರ ನೀರು ಸುರಿತಾ ಇದೆ ನೋಡಿ. ಇಷ್ಟು ಕಷ್ಟ ಪಡ್ತಾ ಇದ್ದೀನಿ. ಓ ಮಸಾಲೆ ಎಲ್ಲ ಚೆನ್ನಾಗಿ ರುಬ್ಬಿದ್ದಾರೆ. ನಾನ್ ವೆಜ್ ಮಾಡ್ತಾ ಇದ್ರೆ ಈ ಕಡೆ ವೆಜ್ ಅವರು ಪನ್ನೀರು, ಕ್ಯಾಪ್ಸಿಕಮ್ಮು, ಬಾರ್ಬಿಕ್ಯೂ ಮಾಡ್ಕೊಳ್ತಾ ಇದ್ದಾರೆ. ಅಬ್ಬಾ ಸಖತ್ತಾಗಿದೆ. ಇದು ಮ್ಯಾರಿನೇಟ್ ಮಾಡಿರೋದು ನಾನೇ, ನಿಜವಾಗ್ಲೂ ನಾನೇ ಮಾಡಿದ್ದು. ಸುಮಾ ಎಲ್ಲ ಹಾಕಿದ್ರು, ಕಲ್ಸಿದ್ ನಾನೇ. ಅಬ್ಬಾ ವೆಜ್ ಸಖತ್ತಾಗಿ ಕಾಣ್ತಾ ಇದೆ. ಮಸಾಲೆ ರೆಡಿ ಆಗಿದೆ, ಮಸಾಲೆ ರುಬ್ಬಾಗಿದೆ. ಓ ಹೋಸ್ಟ್ ಮನೆ ಹೋಸ್ಟ್ ಇವ್ರ ಮನೇಲೆ ಮಾಡ್ತಾ ಇರೋದು ಬಾಡೂಟ. ಅನಂತ್ ಏನ್ ಅದನ್ನು ಸ್ಟೈಲಲ್ಲಿ ಅಲ್ಲಾಡಿಸ್ತಾ ಇದಾರಪ್ಪ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಇದ್ಯಾವ ತರ ಸ್ಟೈಲು? ಇದು ಡ್ರಾಮಾ ಅಲ್ಲ ಅನಂತ್. ಫೈನಲಿ ಆಗ್ತಾ ಇದಾರೆ ಎಲ್ಲರೂ. ಒಂದ್ಸತಿ ನಾವು ತಿರ್ಗಿಸ್ಬೇಕು ಅಂತ ಆಸೆ. ಎಲ್ಲ ಆಯ್ತು. ಇನ್ನೊಂದು 10 ನಿಮಿಷ ಕುದಿಬೇಕಾ? ಇನ್ನೊಂದು 20 ನಿಮಿಷ ಕುದ್ರೆ ನಮ್ಮ ಮುದ್ದೆಗೆ ನೆಕ್ಸ್ಟ್ ಮಟನ್ ಸಾರ್ ರೆಡಿ. ಇಲ್ಲಿ ಎಗ್ ಕರಿ ರೆಡಿ ಆಗಿದೆ, ಕುದೀತಾ ಇದೆ. ರೈಸ್ ಹಾಕ್ತಾ ಇದೆ, ಹಿಂದ್ಗಡೆ ರಸಮ್ ಇದೆ. ಸೊ ಆಲ್ಮೋಸ್ಟ್ ವೆಜ್ ಅವ್ರಿಗೆ ಅಡುಗೆ ಆಗೋಗಿದೆ. ಮ್ಯಾರಿನೇಟ್ ಮಾಡಿದ್ದೀವಿ. ಸೊ ಗ್ರಿಲ್ಲಿಂಗ್ ರೆಡಿ ಮಾಡ್ತಾ ಇದ್ದಾರೆ. ಯಾರು ಮ್ಯಾರಿನೇಟ್ ಮಾಡಿದ್ದು? ದೀಪಕ್ ಅಲ್ಲ? ಹೌದು, ದೀಪಿಕ್ ಫುಲ್ಲು. ಅಬ್ಬಬ್ಬಬ್ಬಬ್ಬ ಚಿಕನ್ ನೋಡಿ. ಇವರೇ ಆಕ್ಚುಲಿ ನಿನ್ನೆ ರಾತ್ರಿನೇ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಈಗ ನಮ್ಮ ದೀಪಕ್ ಅವರು ಚಿಕನ್ ಮ್ಯಾರಿನೇಟ್ ಮಾಡಿದ್ದಾರೆ. ಸೊ ಅದಕ್ಕೆ ಅವರೇ ಇದನ್ನ ಗ್ರಿಲ್ಲು ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲ ಚಿಕನ್ ತಿನ್ನಕ್ ರೆಡಿ ಆಗ್ತಿದೀವಿ. ಈ ಕಡೆ ಪಾಪ ನಮ್ಮ ಕಿರಣ್, ಓಕೆ ಪಾಪ ಅನ್ಬಾರ್ದಂತೆ, ಅದಕ್ಕೆ ಅವರು ಇಷ್ಟೋ ತನಕ ಏನು ಪನ್ನೀರು ಮತ್ತೆ ಕ್ಯಾಪ್ಸಿಕಮ್ ಎಲ್ಲ ಗ್ರಿಲ್ ಮಾಡಿ ಇವಾಗ ಪಾಪ ಏನು ಇದು ಪೈನಾಪಲ್ ಗ್ರಿಲ್ ಮಾಡ್ತಾ ಇದ್ದಾರೆ. ಸೊ ಏನ್ ಅನ್ಸ್ತಿದೆ ಕಿರಣ್, ಪೈನಾಪಲ್ ಗ್ರಿಲ್ ಮಾಡ್ತಾ ಇರೋದು? ತುಂಬಾ ಚೆನ್ನಾಗಿದೆ. ಪಕ್ಕದಲ್ಲಿ ಚಿಕನ್ ನೋಡ್ತಾ ಇದ್ರೆ ತಿನ್ಬೇಕು ಅನ್ಸ್ತಾ ಇದೆ, ಬಟ್ ಅದ್ರ ತಿನ್ನಲ್ಲ. ಪರವಾಗಿಲ್ಲ, ಹಂಗೆ ತಗೊಂಡ್ ಬಾಯಿಗೆ ಹಾಕೊಂಬಿಡಿ. ಪಾಪ ಅವ್ರು ತಿನ್ನಲ್ಲ, ಸುಮ್ನೆ ನಾವು ರೇಗಿಸ್ತಾ ಇದೀವಿ. ಹಂಗೇನು ಅಪಾರ್ಥ ಮಾಡ್ಕೋಬೇಡಿ. ಶ್ರೀಮತಿಯವ್ರು ಬಂದ್ರು. ಅವ್ರಿಲ್ಲ ಅಂದ್ರೆ ಸೈಡಲ್ಲಿ ಒಂದು ಪೀಸ್ ಆದ್ರೂ ತಿಂತಾರೇನೋ. ಕಾಲ್ ಸೂಪ್ ಕುಡೀರಿ ಅಂತ ಪಾಪ ಹೇಳಿದ್ರು. ಕಿರಣ್ ಒಪ್ತಾ ಇಲ್ಲ, ನಾನು ಕುಡೀರಿ ಅಂದೆ. ಸೊ ಫೈನಲಿ ಕಿರಣ್ ಕಾಲ್ ಸೂಪ್ ಟ್ರೈ ಮಾಡ್ತೀರಾ? ಕಾಲ್ ಸೂಪ್ ಇಲ್ಲಪ್ಪ, ಏಕ್ದಮ್ ಒಂದೇ ಸರಿ ಕಾಲ್ ಸೂಪ್ ಹಾಕ್ಬಿಡ್ತಾ ಇದೀರಾ. ಈ ಕಡೆ ಟಗರು ಸಾಂಗು, ಈ ಕಡೆ ಕಿರಣ್ದು ಪೈನಾಪಲ್ ಗ್ರಿಲ್ಲಿಂಗು, ಈ ಕಡೆ ಅನಂತ್ ಚಿಕನ್ ಲೆಗ್ ಪೀಸ್ ಗ್ರಿಲ್ ಮಾಡ್ತಿರೋದು. ಒಂದ್ ಡ್ಯಾನ್ಸ್ ಆಡಿ ಹಂಗೆ. ಬಾಡ್ ಬೇಯ್ತಾ ಇದೆ. ಸಾರ್ ಹಿಂಗ್ ಕುದೀತಾ ಇದೆ ನೋಡಿ. ಅಪ್ಪ ಸ್ಮೆಲ್ಲು ಸಕ್ಕತ್ತಾಗಿದೆ. ಸ್ಮೆಲ್ ಸಕ್ಕತ್ತಾಗಿ ಬರ್ತಾ ಇದೆ. ನಲ್ಲಿ ಮೂಳೆಗಳಂತೂ ಸಿಕ್ಕಾಪಟ್ಟೆ ಇದೆ. ಅಳಗುಳಿ ಮನೆ ಆಡಿ ತುಂಬಾ ದಿನ ಆಗಿದೆ, ವರ್ಷಗಳಾಗಿದೆ. ಲಾಸ್ಟ್ ಇಯರ್ ಇಲ್ಲೇ ಆಡಿದ್ವಿ, ಇವಾಗ ಆಡ್ತಾ ಇದೀವಿ. ಇವಳೆಲ್ಲ ತೆಗೆದ್ಬಿಟ್ಲಪ್ಪ ನಂದು. ನೋಡಿ ಎಲ್ಲ ತೆಗಿತಾ ಇದಾರೆ. ಏನ್ ಮಾಡೋಣ ಜನ ಹಿಂಗೆ. ಬಂತಪ್ಪ ಸದ್ಯ ಒಂದು ಸತಿ. ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾನು ಗೆಲ್ತಿದೀನಿ ಅಂತ ಇವ್ರಿಗೆಲ್ಲ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಈ ಕಡೆ ಇವರೆಲ್ಲರೂ ಇವಳಿಗೆ ಸಪೋರ್ಟು, ನನಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಏನ್ ಮಾಡೋಣ? ಸಾಕಾದಾಗ ಕಾಣ್ತಾ ಇದೆ ಚಿಕನ್. ಐ ಆಮ್ ಟೇಸ್ಟಿಂಗ್ ದ ಚಿಕನ್. ಇನ್ನ ಒಂದ್ ಕೊಡಿ, ಸ್ನೇಹ ಆಗ್ಬೇಕಂತೆ. ವಿಡಿಯೋ ಮಾಡ್ತಿದ್ದೀರಾ? ಚಿಕನ್ ಡೈಲಾಗು.
ಹಲೋ ಏ ಲೇಡೀಸ್ ಎಲ್ಲ ಏನ್ ಮಾಡ್ತಾ ಇದ್ದೀರಾ? ಚಿಕನ್ ತಿಂತಾ ಇದೀವಿ. ಯಾರು ತುಂಬಾ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದಾರೆ. ಕಲರ್ ನೋಡಿದ್ರೆ ನಿಮಗೆ ಹೊಡೆಯಂಗೇನಿಲ್ಲ. ಅದ್ರಲ್ಲಿ ಸೀಕ್ರೆಟ್ ಕಲರ್ ಇದೆ. ಬೀಟ್ರೂಟ್ ಬೀಟ್ರೂಟ್ ಪೌಡರ್. ದೀಪಕ್ ಅವ್ರಿಗೆ ಹೆಸರು ಬಂದಿದೆ ಅಷ್ಟೇ. ಅದೆಲ್ಲ ಪ್ರೀ ಮ್ಯಾರಿನೇಷನ್ ರೆಡಿ ಮಾಡಿದ್ದಾರೆ. ಮ್ಯಾರಿನೇಷನ್ ನಂಗೆ ತುಂಬಾ ಇಷ್ಟ ಆಯ್ತು. ನಂಗೆ ಇದರ ರೆಡ್ ಕಲರ್ ಅಷ್ಟು ಇಷ್ಟ ಆಯ್ತು. ಸಾರ್ ಆಯ್ತು, ಬಾಡ್ ಬೇಸಿದ್ದಾಯ್ತು. ಈಗ ಮುದ್ದೆ, ನಮ್ಮ ಮುದ್ದೆ ಮ್ಯಾನ್ ಮುದ್ದೆ ಮಾಡ್ತಾ ಇದ್ದಾರೆ. ನೋಡಿ ಮುದ್ದೆ ಕೋಲ್ ಎಷ್ಟು ದೊಡ್ಡದಾಗಿದೆ. ಫುಲ್ಲು ಮುದ್ದೆ ತಿರುಗ್ತಾ ಇದ್ದಾರೆ ಮುದ್ದೆ ಮ್ಯಾನ್ ವೆಂಕಿ. ಅಲ್ಲ ಅವ್ರು ಇವ್ರು ತಿರ್ಸಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಲ್ಲ. ಶ್ವೇತಾ ಫುಲ್ಲು ಎಫರ್ಟ್ಸ್ ಹಾಕಿ ತಿರುಗ್ತಾ ಇದ್ದಾಳೆ ಕಾಲಲ್ಲಿ ಅದುಮ್ಕೊಂಡು. ಯಾರ ಮೇಲೆ ಕೋಪನೋ ಗೊತ್ತಿಲ್ಲ. ಪಾಪ ಬನ್ನಿ ಸುಮ್ಮ. ಟ್ಯಾಗ್ ಮಾಡ್ತಾರಲ್ಲ ಅನಂತ ಮನೆ ಅದು ಹೊಡ್ಕಡೆ ಬಾ ಬಾ ಸುಮ್ಮ ಫುಲ್ಲು ಶಕ್ತಿ ಮೀರಿ. ಆಗಲ್ಲ ಅದೆಲ್ಲ ನಿಂಗೆ. ನಮ್ಮ ಕ್ರಿಶ್ ಕನ್ನಡತಿ ಟ್ರೈ ಮಾಡ್ತಾ ಇದ್ದಾರೆ ಆಸ್ ಯೂಶುವಲ್ ವಿತ್ ದ ಸಪೋರ್ಟ್ ಆಫ್ ಮಿಸ್ಟರ್ ವೆಂಕಿ. ಬೇಡವಾ ಅಂತ ಮುಟ್ತಾ ಇದ್ದಾರೆ. ಅದು ಏನಾರು ಮಾಡಿ ಅದು ಮದುವೆ ಶಾಸ್ತ್ರ. ಮುದ್ದೆ ಎಲ್ಲ ತಿರು ಕೊಟ್ಟಿದ್ದಾರೆ. ಇವಾಗ ಮುದ್ದೆ ಕಟ್ತಾ ಇದೀವಿ ನಾವೆಲ್ಲ ಸೇರ್ಕೊಂಡು. ನೋಡಿ ಇಲ್ಲಿ ಎಷ್ಟು ಮುದ್ದೆ ಇದೆ. ಇಷ್ಟೊಂದು ತಿಂತಾರ ಇವ್ರು ಅನ್ಕೊಂಡ್ಬಿಡ್ಬೇಕು. 25 ಜನ ಇದ್ದೀವಿ. ಆಲ್ಮೋಸ್ಟ್ 25 ಜನ ಇದೀವಿ. 25 ಜನಕ್ಕೂ ಮುದ್ದೆ ಕಟ್ತಾ ಇದೀವಿ ಮಕ್ಕಳನ್ನ ಸೇರಿಸಿ. ಮುದ್ದೆ ಮಹಿಳೆಯರು ಮುದ್ದೆ ಮಾಡ್ತಾ ಇದ್ದೀವಿ. ಮುದ್ದೆ ತಿರುವಕ್ಕಂತೂ ಆಗ್ಲಿಲ್ಲ. ಇವಾಗ ಮುದ್ದೆ ಸಾರ್ ಆಯ್ತು. ಟೇಸ್ಟ್ ಮಾಡ್ತಾ ಇದೀನಿ ನಲ್ಲಿ ಮುಣೆ. ಸಕ್ಕತ್ತಾಗಿದೆ, ಸಕ್ಕತ್ ಟೇಸ್ಟ್ ಆಗಿದೆ. ಈ ಊಟ ಕೂತಿದ್ದಾರೆ ಮಕ್ಕಳೆಲ್ಲ. ನಾವು ಅಮೇರಿಕದಲ್ಲಿ ಇದ್ರು ನಮ್ಮ ಮಕ್ಕಳಿಗೆ ನಮ್ಮ ಮುದ್ದೆ ಊಟನ ಮಿಸ್ ಮಾಡಿಸಬಾರ್ದು ಅಂತ ಎಲ್ಲಾರ್ಗೂ ಮುದ್ದೆ ತಿನ್ಸೋ ಪ್ಲಾನ್ ಇವಾಗ. ಈ ಬಾಳೆ ಎಲೆ ಒಂದು ಮಿಸ್ ಆಗಿದೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಪೇಪರ್ ಪ್ಲೇಟ್ಸ್ ಎಲ್ಲ ತಿಂತಾ ಇದೀವಿ. ಬಾಳೆ ಎಲೆ ಇದ್ದಿದ್ರೆ ಇನ್ನೂ ಸಖತ್ತಾಗಿರೋದು. ಸೊ ಎಲ್ಲ ಊಟ ಕೂತಿದ್ದಾರೆ, ಬಡಿಸ್ತಾ ಇದ್ದಾರೆ. ಎಲ್ಲ ಊಟಕ್ಕೆ ರೆಡಿ ಆಗಿದ್ದಾರೆ. ಮುದ್ದೆ ಮುದ್ದೆ ಬಡಿಸ್ತಾ ಇದ್ದಾರೆ. ಹೆಂಗಿದೆ ಮುದ್ದೆ? ಈಗ ಮೇನ್ ಬಾಡೂಟ, ಬಾಡ್ ಸಾರು, ಮಟನ್ ಸಾರು. ಮಟನ್ ಸಾರು ಬಂತು. ವೆಂಕಿ ಮಟನ್ ಬಡಿಸ್ತಾ ಇದ್ದಾರೆ. ಎಗ್ ಕರಿ. ವೆಂಕಿ ಅವ್ರ ಮುದ್ದೆ ಅಂತೂ ಸೂಪರ್ ಆಗಿದೆ. ಅದ್ರ ಕಾಂಬಿನೇಷನ್ ಮಟನ್ ಸಾರ್ ಅಂತೂ ಸೂಪರ್. ಸೂಪರ್ ಆಗಿದೆ. ಇದೇ ಹೇಳ್ತಾ ಇದ್ದೆ ಈಗ ವೆಂಕಿಗೆ. ವೆರಿ ಗುಡ್. ಕನ್ನಡದಲ್ಲಿ ಹೇಳ್ಬೇಕು ನನ್ನ ಚಾನೆಲ್ಗೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ವೆರಿ ಗುಡ್. ಚೆನ್ನಾಗಿದೆ ಅಂತ ಚೆನ್ನಾಗಿದೆ. It's amazing. I love the mutton curry with ragi. ಚೆನ್ನಾಗಿದೆ, ಜೋರಾಗಿ ಹೇಳ್ಬೇಕು ಶ್ರೀಮಾನ್. ಚೆನ್ನಾಗಿದೆ. ಮಟನ್ ಸಕ್ಕದಾಗಿ ಆಗಿದೆ. ಸಾರಂತೂ ಸೂಪರ್ ಆಗಿದೆ. ಆಲ್ರೆಡಿ ಖಾಲಿ ಹೋಗ್ತಾ ಇದೆ. ಇವ್ರು ವಿಡಿಯೋ ಮಾಡ್ಲಿ ಅಂತ ಸ್ವಲ್ಪ ಇಟ್ಕೊಂಡಿದೀವಿ ನಾವು. ಬೇಗ ಮಾಡಾಯ್ತು, ಇವಾಗ ತಿನ್ಕೋಬಹುದು ನೆಮ್ಮದಿಯಾಗಿ. ಮಟನ್ ವೆಂಕಿ ಮಾಡಿರೋ ಮಟನ್ ಕರಿ ಹೈ ಕ್ಲಾಸ್ ಅಂಡ್ ವಿತ್ ಮುದ್ದೆ. ಉತ್ಸವ್ಗೆ ಮುದ್ದೆ ತಿನ್ಸೋದ್ ಕಳಿಸ್ತಾ ಇದ್ದಾರೆ.
ಹೇಗಿದೆ ಬೋತ್ ಚಿಕನ್ ಮುದ್ದೆ ಮಟನ್ ಸಾರು ಸಕ್ಕತ್ತಾಗಿದೆ. ಮಟನ್ ಸಾರ್ ಸೂಪರ್. ಮಟನ್ ಹಂಗೆ ಬಾಯಲ್ಲಿ ಕರ್ಗೋಗ್ತಾ ಇದೆ. ಸೂಪರ್ ಆಗಿದೆ. ನಾವೇನು ಪಾಪ ಅಲ್ಲ, ವಿ ಆರ್ ನಾಟ್ ಮಿಸ್ಸಿಂಗ್ ಎನಿಥಿಂಗ್. ಚೆನ್ನಾಗಿದೆ ಮುದ್ದೆ ಅಂಡ್ ಎಗ್ ಕರಿ. ಊಟ ಮಾಡ್ಬೋದು. ಭಾಗ್ಯವಂತೆ. ಪುಣ್ಯವಂತ ಮಾಡ್ಬಿಟ್ಟು ಏನು ನಾನೇ ಭಾಗ್ಯವಂತ ಅನ್ನೋದಕ್ಕೆ ಇವ್ರು ನಾನೇ ಪುಣ್ಯವಂತ ಅಂತ ಇದ್ದಾರೆ. ಹೋಸ್ಟ್ ಮಾಡಿದ ಅನಂತ್ ಅಂಡ್ ಸುಮಾಗೆ ಜೈ. ಮುದ್ದೆ ಮಟನ್ ಕರಿ ಮಾಡಿದಂತ ವೆಂಕಿಗೂ ಜೈ. ಚಿಕನ್ ತಂದೂರಿ ಮ್ಯಾರಿನೇಟ್ ಮಾಡಿ ಚಿಕನ್ ಒಳ್ಳೆ ಗ್ರಿಲ್ಲಿಂಗ್ ಮಾಡ್ಕೊಂಡ ದೀಪಕ್ಗೂ ಜೈ. ವೆಜ್ಗೆ ಶಾಪಿಂಗ್ ಮಾಡಿ ಮ್ಯಾರಿನೇಟ್ ಮಾಡಿ ಗ್ರಿಲ್ ಮಾಡಿದಂತ ಕಿರಣ್ಗೂ ಜೈ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದಂತ ಸುನಿಲ್ಗೆ ಜೈ. ನಿನ್ನೆ ಮಸಾಲ ಪುರಿ ಮಾಡಿದಂತ ಶ್ವೇತಾ ಮತ್ತೆ ಶ್ರೀಲಕ್ಷ್ಮಿಗೂ ಜೈ. ಕ್ಲೀನಿಂಗ್ ಮಾಡಿದಂತ ಸ್ನೇಹ ನಾಗಶ್ರೀ ಆಂಡ್ರ ಅದಕ್ಕೂ ಜೈ. ಕಾಲ್ ಸೂಪ್ ಮಾಡಿದಂತ ಕರಿಷ್ಮಾಗೂ ಜೈ. ಮುದ್ದೆ ಕಟ್ಟಿ ಮಾಡಿದಂತ ಎಲ್ಲರಿಗೂ ಜೈ. ಎಗ್ ಬಿಡಿಸಿದಂತ ಚಂದ್ರಮಾಗೂ ಜೈ. ಜೈ. ಇದೆಲ್ಲ ಮಾಡಿದಂತ ಈರುಳ್ಳಿ ನಿಂಬೆಹಣ್ಣು ಕಟ್ ಮಾಡಿದಂತ ಸುನಿಲ್ಗೂ ಜೈ. ಇದೆಲ್ಲ ಸೆಲೆಬ್ರೇಟ್ ಮಾಡ್ತಿರುವಂತ ಕನ್ನಡ ಕಣ್ಮಣಿಗಳಿಗೂ 1 2 3 ಜೈ. ಟ್ಯಾಲೆಸ್ ಕನ್ನಡ ಕಣ್ಮಣಿಗಳಿಗೂ ಜೈ. ವಿಡಿಯೋ ರೆಕಾರ್ಡ್ ಮಾಡಿ ಮಾಡಿ ಸುಸ್ತಾಗಿರೋ ಕರಿಷ್ಮಾ ಇವಾಗ ಊಟಕ್ಕೆ ಕೂತಿದ್ದಾರೆ. ಅವ್ರ ಗಂಡ ಅವರು ಚಿಕನ್ ಮಾಡಿ ಮಟನ್ನು ಚಿಕನ್ ಎಲ್ಲ ಮಾಡಿ 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 ನನ್ಗೆ ಊಟನೇ ಬೇಡ ಅಂತ ಕೂತ್ಬಿಟ್ಟಿದ್ರು. ಕರಿಷ್ಮಾ ಅವರ ಒತ್ತಾಯದ ಮೇರೆಗೆ ಇವಾಗ ಊಟಕ್ಕೆ ಕೂತಿದ್ದಾರೆ. ಮಕ್ಕಳುಗಳು ಅವರೇ ಸೇರ್ಕೊಂಡು ಅವ್ರ ಓನ್ ಕ್ರಿಯೇಟಿವಿಟಿಯಿಂದ ಒಂದು ಶಾರ್ಟ್ ಮೂವಿ ಮಾಡಿದ್ದಾರೆ. ಓ ಇವಳು ಕಿಡ್ನಾಪ್ ಮಾಡ್ಬಿಟ್ಟ. ಓ ಗನ್ನು ಇವಳಿಗೆ ಚಪ್ಪಲಿನೂ ಹಾಕಿಲ್ವಲ್ವ. ಸೊ ಈ ಪುಟಾಣಿ ಮಕ್ಕಳುಗಳೆಲ್ಲ ಸೇರ್ಕೊಂಡು ಒಂದು ಶಾರ್ಟ್ ಮೂವಿ ಮಾಡಿದ್ದಾರೆ. ಆಸಮ್ ಡೈರೆಕ್ಟರ್ ಕರೀಂ, ಆರ್ಟಿಸ್ಟ್ ಗಮನಿ, ಮನಸ್ವಿ, ಉನ್ನತಿ, ಸಾಹಿತಿ, ವಿಡಿಯೋಗ್ರಾಫರ್ ಸಾಯಿ ಕೃತಿನ. ಆಸಮ್ ಗುಡ್ ಜಾಬ್. Oh!
ಸ್ಲೀಪ್ ಓವರ್ ಆಯ್ತು, ಒಂಥರ ಚೆನ್ನಾಗಿ ನೋ ಫೈಟ್ಸ್ ದಿಸ್ ವೀಕ್. ಸಖತ್ ಮಜಾ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಅನಂತ್ ಅಂಡ್ ಸುಮಾ ಫಾರ್ ಹೋಸ್ಟಿಂಗ್. ಎಲ್ಲರೂ ಸಖತ್ ಮಜಾ ಮಾಡಿದ್ವಿ, ಒಳ್ಳೆ ಬಾಡೂಟ ತಿಂದ್ವಿ, ಒಳ್ಳೆ ಐಸ್ ಕ್ರೀಮು, ಡೆಸರ್ಟ್ಸು, ಕಾಫಿ, ಟೀ, ರಸಮು ಎಲ್ಲ. ತಿರ್ಗಾ ನೆಕ್ಸ್ಟ್ ಏನ್ ವಟ ಅಂತಾರಪ್ಪ. ಸೊ ನೆಕ್ಸ್ಟ್ ಇಯರ್ ಸಹ ಇದೇ ತರ ಹಿಂಗೆ ಸೇರ್ತೀವಿ. ಇದು 2ನೇ ವರ್ಷ, 3ನೇ ವರ್ಷನೂ ವಿಘ್ನ ಆಗಲ್ಲ, ಸೇರ್ತೀವಿ. ಓಕೆ, ಥ್ಯಾಂಕ್ ಯು.